ಆಂಡ್ರಾಯ್ಡ್ ಯೂಸರ್ಗಂತೂ ಒಂದು ಪ್ರಾಬ್ಲಮ್ ಅನ್ನೋದು ತುಂಬಾ ಬರ್ತದೆ. ಏನಪ್ಪಾ ಅಂತಂದ್ರೆ ಅವ್ರ ಫೋನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದೊಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ, ಯಾವ್ದೊಂದು ಜೆಮಿನಿ ಆಪ್ ನಿಮ್ಗೆ ಗೊತ್ತಿರುತ್ತೆ, ಆಪ್ ಅನ್ನು ಯೂಸ್ ಮಾಡಿದ್ರು ಅಷ್ಟೇ ಆಡ್ಸ್ ಪ್ರಾಬ್ಲಮ್ ಅನ್ನೋದು ತುಂಬಾ ಬರುತ್ತೆ. ಅದರಲ್ಲಿ ನೀವು ಫೋಟೋವನ್ನು ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಅದೇ ಒಂದು ಅಪ್ಲಿಕೇಶನ್ ಅಲ್ಲ, ಯಾವ್ದೊಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಆಡ್ಸ್ ಅನ್ನೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ಅಂಡ್ ಇನ್ ಕೆಲವೊಂದು ಫೋನ್ ಅಲ್ಲಂತೂ ಅವ್ರಿಗೆ ಸಂಬಂಧನೇ ಇರಲ್ಲ ಅನ್ಕೊಳ್ಳಿ, ಓಕೆನಾ. ಅವ್ರ ಫೋನ್ ಆಫ್ ಮಾಡಿದ್ರು ಕೂಡ ಅಷ್ಟೇ ಅವರೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಡ್ಸ್ ಅನ್ನೋದು ಪ್ಲೇ ಆಗ್ತಾ ಇರುತ್ತೆ. ಈ ಒಂದು ಆಡ್ಸ್ ಎಲ್ಲಿಂದ ಬರುತ್ತಿದೆ, ಯಾವ ಒಂದು ಅಪ್ಲಿಕೇಶನ್ ಮುಖಾಂತರ ಬರುತ್ತಿದೆ ಅಂತ ಒಂದು ಗೊತ್ತಾಗಲ್ಲ ಗೈಸ್, ಓಕೆನಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಆ ತರ ಏನಾದ್ರೂ ಆಡ್ಸ್ ಬಂತು ಅಂತಂದ್ರೆ ಕಂಪ್ಲೀಟ್ಲಿ ಅದನ್ನ ಬ್ಲಾಕ್ ಮಾಡಬಹುದು ಗೈಸ್, ಓಕೆನಾ. ಸಿಂಪಲ್ ಆಗಿ ನಿಮ್ಮೊಂದು ಫೋನ್ ಅಲ್ಲಿ ಒಂದೇ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಸಾಕು, ಅದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಆಡ್ಸ್ ಅನ್ನೋದು ಬರಲ್ಲ. ಅವಾಗ ನೀವು ಯಾವ ಒಂದು ಅಪ್ಲಿಕೇಶನ್ ಬೇಕಾದ್ರೂ ಯೂಸ್ ಮಾಡೋದು ಆಡ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬಿಡುತ್ತೆ ಗೈಸ್, ಓಕೆನಾ. ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಚಾನಲ್ಗೆ ಏನಾದ್ರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲಾನು ತಿಳಿಸ್ತೀನಿ ಗೈಸ್, ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ಸಿಂಪಲ್ ಆಗಿ ನಾನು ಇನ್ನೊಂದು ಫೋನ್ ತಗೊಂಡಿದ್ದೀನಿ. ಈ ಒಂದು ಫೋನಲ್ಲಿ ಕೂಡ ಅಷ್ಟೇ ನನಗೆ ಆಡ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಬರ್ತಾ ಇತ್ತು. ಈ ಒಂದು ಫೋನಲ್ಲಿ ಅಷ್ಟೇ ನಾನು ಕಂಪ್ಲೀಟ್ ಆಗಿ ಆಡ್ಸ್ ಅನ್ನೋದು ಇವಾಗ ಬ್ಲಾಕ್ ಮಾಡಿದ್ದೀನಿ, ಓಕೆನಾ. ಒಂದೇ ಒಂದು ಸೆಟ್ಟಿಂಗು, ಆ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಡುತ್ತೆ, ಓಕೆನಾ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಫೋನಲ್ಲಿ ಸೆಟ್ಟಿಂಗ್ ಐಕನ್ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಸಾಕು ನಿಮಗೆ ಸೆಟ್ಟಿಂಗ್ ಆಪ್ಷನ್ ಇಲ್ಲೇ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ನೀವು ಸೆಟ್ಟಿಂಗ್ ಆಪ್ಷನ್ ನಿಮ್ಗೆ ಗೊತ್ತಿರುತ್ತೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ, ಓಕೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಒಂದು ಆಪ್ಷನ್ ಅನ್ನು ಸರ್ಚ್ ಮಾಡಬೇಕಾಗುತ್ತೆ, DNS ಅಂತ, ಓಕೆನಾ. ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಕೊಟ್ಟಿದೆ. ಸಿಂಪಲ್ ಆಗಿ ಇಲ್ಲಿ ನೀವು ಸರ್ಚ್ ಅನ್ನೋದು ಮಾಡಬೇಕಾಗುತ್ತೆ ಈ ತರ ನಿಮಗೆ, ಓಕೆನಾ. DNS, ಓಕೆನಾ. DNS ಅಂತ ಸರ್ಚ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಪ್ರೈವೇಟ್ DNS ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ನಿಮಗೆ DNS ಅಂತ ಬರುತ್ತೆ, ಓಕೆನಾ. ಒಂದೊಂದು ಫೋನಲ್ಲಿ ಒಂದೊಂದು ತರ ಬರುತ್ತೆ, ಬಟ್ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರೈವೇಟ್ DNS ಅಂತ ಸರ್ಚ್ ಅನ್ನೋದು ಮಾಡ್ಕೊಳ್ಳಿ ನೀವು ಗೈಸ್, ಓಕೆ. ಸೊ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ಏನಪ್ಪಾ ಅಂತ ಕಂಪ್ಲೀಟ್ ಆಗಿ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಅಂಡ್ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಆಫ್ ಆಗಿರುತ್ತೆ ಇದು, ಓಕೆನಾ. ಆಫ್ ಆಗಿರುತ್ತೆ. ಈ ಒಂದು ಆಪ್ಷನ್ ಅನ್ನೋದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಈ ಒಂದು ಆಪ್ಷನ್ ಅಲ್ಲೂ ಕೂಡ ಇರಬಹುದು ನಿಮ್ದೆ, ಓಕೆನಾ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆಪ್ಷನ್ ಕೆಳಗಡೆ ನೋಡ್ತಾ ಇದ್ದೀರಾ, ಈ ಒಂದು ಆಪ್ಷನ್ ಚೂಸ್ ಅನ್ನೋದು ಮಾಡ್ಕೊಳ್ಳಿ ತರ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ DNS ಅಡ್ರೆಸ್ ಅಂತ ಇದೆಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಫಸ್ಟ್ ಆಲ್ರೆಡಿ ಒಂದು ಟೈಪ್ ಮಾಡಿ ಇಟ್ಟಿರ್ತಾರೆ ಇದು, ಓಕೆನಾ. ಅದನ್ನೆಲ್ಲಾನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಇವಾಗ, ಓಕೆನಾ. ಸೊ ಕ್ಯಾನ್ಸಲ್ ಆಗಿದ ನಂತರ ಇವಾಗ ನಾನು ಏನು ಹೇಳ್ತೀನಿ ಕಂಪ್ಲೀಟ್ ಆಗಿ ಅದನ್ನೇ ನೀವು ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡ್ತಾ ನಾನು ಆಲ್ರೆಡಿ ಎಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದು ಸಿಂಪಲ್ ಆಗಿ ಪೇಸ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಇದನ್ನ ಸೆಟ್ಟಿಂಗ್ ಮಾಡ್ಕೊಂಡಿದ್ದೆ, ಬಟ್ ನಿಮ್ಗೆ ಫಸ್ಟ್ ಇಂದ ತೋರಿಸ್ತಾ ಇದ್ದೀನಿ ನಮ್ಗೆ, ಓಕೆ. ನೋಡ್ತಾ ನಾನು ಏನು ಹಾಕಿದ್ದೀನಿ ಅಂತಂದ್ರೆ DNS.adgod.com ಅಂತ ಹಾಕಿದ್ದೀನಿ ಗೈಸ್, ಓಕೆನಾ. ಸೊ ನೀವು ಕೂಡ ಸೇಮ್ ಇದನ್ನ ನೋಡ್ಕೊಳ್ಳಿ, ಲೆಟರ್ಸ್ನ ಇದನ್ನ ನೋಡ್ಕೊಂಡು ಸೇಮ್ ಆಸ್ ಇಟ್ ಆಗಿ ನೀವು ಕೂಡ ಇದೇ ತರ ಹಾಕೊಂಡು ಸಿಂಪಲ್ ಆಗಿ ಇಲ್ಲಿ ನೀವು ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಬೇರೆದು ಹಾಕಿದ್ರೆ ತಗೊಳ್ಳಲ್ಲ ಇದು, ಓಕೆನಾ. ಇದನ್ನೇ ಹಾಕಬೇಕಾಗುತ್ತೆ, ಓಕೆ. ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇದು ಆಲ್ರೆಡಿ ನಿಮ್ಮೊಂದು ಫೋನಲ್ಲಿ ಸೇವ್ ಆಗಿರುತ್ತೆ. ನೀವು ಇವಾಗ ಏನು ಮಾಡಂಗಿಲ್ಲ, ಸಿಂಪಲ್ ಆಗಿ ನೀವು ಬ್ಯಾಕ್ ಬಂದ್ಬಿಡಿ ಅಷ್ಟೇ, ಓಕೆನಾ. ಸೊ ಬ್ಯಾಕ್ ಬಂದಿದ ನಂತರ ಅಷ್ಟೇ ಇವಾಗ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಇವಾಗ ನಿಮ್ಮೊಂದು ಫೋನಲ್ಲಿ ಏನಪ್ಪಾ ಅಂತಂದ್ರೆ ಆಡ್ಸ್ ಅನ್ನೋದು ಬರೋದೇ ಇಲ್ಲ, ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಬ್ಲಾಕ್ ಅನ್ನೋದಾಗಿದೆ, ಓಕೆನಾ. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಯೂಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಫೋನಲ್ಲಿ ಆಡ್ಸ್ ಬರ್ತಿದೆಯಾ ಅಥವಾ ಬರ್ತಾ ಇಲ್ವಾ ಅಂತ, ಓಕೆ. ಸೊ ಮತ್ತೆ ಗೈಸ್ ಎಲ್ಲನೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಓಕೆ. ನಿಮ್ಗೆ ಏನು ಅನ್ಸೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.